ವಿಜಯನಗರ ಕಾಲದ ಐತಿಹಾಸಿಕ ಬಸವಣ್ಣ ಕಾಲುವೆಯನ್ನು ಸ್ವಚ್ಛಗೊಳಿಸಬೇಕು ಅಂತೇಳಿ ರೈತರು ಹೊಸಪೇಟೆಯಲ್ಲಿ ಆಗ್ರಹ ಮಾಡಿರ್ತಕ್ಕಂಥದ್ದು. ಹೊಸಪೇಟೆ ತಾಲೂಕಿನ ಮಲ್ಪನಗುಡಿಯ ಭಾಗದ ಹೊರವಲಯದಲ್ಲಿರ್ತಕ್ಕಂತಹ ಬಸವಣ್ಣ ಕಾಲುವೆ ಸ್ಥಿತಿ ಈ ರೀತಿ ಇದೆ. ನಮಗೆ ಈ ಕಾಲುವೆಯನ್ನು ಸ್ವಚ್ಛಗೊಳಿಸಬೇಕು. ಸುಮಾರು 2-2.5 ಸಾವಿರ ಎಕರೆ ಪ್ರದೇಶದಷ್ಟು ನೀರಾವರಿಯನ್ನು ಈ ಕಾಲುವೆಯಿಂದ ರೈತರು ಬಳಕೆಯನ್ನು ಮಾಡ್ತಿದ್ದಾರೆ. ಈ ಕಾಲುವೆಯಲ್ಲಿ ತ್ಯಾಜ್ಯವನ್ನು ಹಾಕ್ತಾರೆ, ಸತ್ತಿರ್ತಕ್ಕಂಥ ಹಂದಿಯನ್ನು ಹಾಕ್ತಾರೆ. ನಮಗೆ ಸ್ವಚ್ಛಗೊಳಿಸಬೇಕು ಅಂತೇಳಿ ರೈತರು ಒತ್ತಾಯವನ್ನು ಮಾಡಿದ್ದಾರೆ. ಒಂದು ವೇಳೆ ಸ್ವಚ್ಛಗೊಳಿಸಲಿಲ್ಲ ಅಂತೇಳಿ ಹೇಳೋದಾದರೆ ನಾವು ಶಾಸಕರಿಗೂ ಮನವಿಯನ್ನು ಕೊಡ್ತೇವೆ. ಜೊತೆಗೆ ಹಂಪಿ ಉತ್ಸವದಲ್ಲಿ ನಾವು ಕಪ್ಪು ಪಟ್ಟಿಯನ್ನು ತೋರಿಸ್ತೇವೆ ಮತ್ತು ಗೆರವನ್ನು ಹಾಕ್ತೇವೆ ಅಂತಕ್ಕಂತಹ ಒತ್ತಾಯವನ್ನು ಈ ಭಾಗದ ರೈತರು ಮಾಡಿರ್ತಕ್ಕಂಥದ್ದು. ಸುಮಾರು 15 ಹಳ್ಳಿಗಳ ರೈತರು ಈ ಒಂದು ನೀರನ್ನು ನಂಬಿ ಅವಲಂಬಿಸಿ ಬೆಳೆಯನ್ನು ಬೆಳೀತಾರೆ. ನಮಗೆ ನಿಜವಾಗ್ಲೂ ಕೂಡ ಈ ಕಾಲುವೆಯನ್ನು ಸ್ವಚ್ಛಗೊಳಿಸಬೇಕು ಅಂತೇಳಿ ಆಗ್ರಹವನ್ನು ಮಾಡ್ತಾ ಇದ್ದಾರೆ. ಕೆ ಸುರೇಶ್ ಚೌಹಾಣ್, ರಿಪಬ್ಲಿಕ್ ಕನ್ನಡ, ವಿಜಯನಗರ.